ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಇವತ್ತು ನಾನು ಮತ್ತೆ ಐಕ್ಯ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಐಕ್ಯ ಟೂರ್ ನೋಡ್ಕೊಂಡು ಬಂದ್ರಿ. ಅಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೆ ಅನ್ನೋದನ್ನ ಇನ್ನೂ ಆ ವಿಡಿಯೋದಲ್ಲಿ ನಾನು ಅಷ್ಟು ಡೀಟೇಲಾಗಿ ಹೇಳಿರಲಿಲ್ಲ. ಸೊ ಇವತ್ತು ನಾನು ನನ್ನಲ್ಲಿ ಏನು ಪರ್ಚೇಸ್ ಮಾಡಿದೆ ಅನ್ನೋ ಐಟಮ್ನ ನಿಮಗೆ ತೋರಿಸ್ತೀನಿ. ಇದೊಂಥರ ಐಕ್ಯ ಪರ್ಚೇಸಿಂಗ್ ಹಾಲ್ ಅಂತ ಹೇಳ್ಬೋದು. ಆ ರಿಲೇಟೆಡ್ ವಿಡಿಯೋ ಇದು. ಆ್ಯಂಡ್ ಮೈ ಫೇವ್ರೆಟ್ ಮ್ಯೂಸಿಕ್ ಕ್ಯಾಂಡಲ್ ಅಲ್ಲಿ ಉರಿತಾ ಇದೆ. ಇಟ್ಸ್ ಗಿವಿಂಗ್ ಮಿ ಅ ಫ್ರೆಶ್ ಫ್ರೇಗ್ರೆನ್ಸ್. ಒಂಥರ ಮೈಂಡು ಸೂತಿಂಗ್ ಆಗಿ ಕೂಡ ಇದೆ. ಒಂದು ಮಾತ್ರ ಲೈಟ್ ಮಾಡಿದ್ದೀನಿ, ಇನ್ನೊಂದು ಮಾಡಿಲ್ಲ. ಸುಮ್ಮನೆ ಹಾಗೆ ಬ್ಯಾಕ್ ಡ್ರಾಪಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ನಾನು ತುಂಬ ಆ್ಯಕ್ಚುಲಿ ನೋಡಿದ ತಕ್ಷಣ ನಿಮ್ಗೆ ತುಂಬ ಅನಿಸುತ್ತೆ ಇಂಪಲ್ಸಿವ್ ಆಗಿ ಅದು ಬೈ ಮಾಡಬೇಕು ಇದು ಬೈ ಮಾಡಬೇಕು ಅಂತೆಲ್ಲ. ನಾನೇನು ಹೇಳ್ತೀನಿ ಅಂದರೆ ನಿಮ್ಗೆ ಏನು ಬೇಕು ಆ ಐಟಮ್ನ ನೀವು ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ ಅಲ್ಲಿ ನಿಮಗೆ ಸಿಗೋವಂಥ ಐಟಮ್ಸ್ನ ನೀವು ಬೈ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನಾನು ಸುಮ್ಮನೆ ನೋಡೋದಕ್ಕೆ ಅಂತ ಹೋಗಿದ್ದಿದ್ದು ಐಕ್ಯನ. ಸೊ ನಾನಲ್ಲಿ ಏನೂ ಪ್ರಿಪ್ರೇಷನ್ಸ್ ಇಲ್ಲದೆ ಹೋಗಿದ್ದೆ, ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ. ಆ್ಯಂಡ್ ಅಲ್ಲಿ ನೋಡಿದ್ರೆ ನಿಮಗೆ ಎಷ್ಟೊಂದು ಮೆಟೀರಿಯಲ್ಸ್ನ ಎಷ್ಟೊಂದು ಐಟಮ್ಸ್ನ ತೊಗೋಬೇಕು ಅಂತ ಅನಿಸುತ್ತೆ. ಬಟ್ ಟು ಬಿ ಫ್ರ್ಯಾಂಕ್ ಮನೇಲಿ ಅಷ್ಟು ಸ್ಪೇಸ್ ಇಲ್ಲ ಇವಾಗ ಇಟ್ಕೊಳ್ಳೋಕ್ಕೆ ಅಂತ ಐಟಮ್ಗಳನ್ನೆಲ್ಲ. ನನಗೆ ಆದರೆ ಕೆಲವು ಏನಂತಾರೆ ಡೆಕೋರೇಟಿವ್ ಐಟಮ್ಸ್ನ ತೊಗೋಬೇಕು ಅಂತ ತುಂಬ ಆಸೆ ಆಯಿತು ಅಲ್ಲಿ ನೋಡಿದ ತಕ್ಷಣ. ಸೊ ನಾನು ತಡೆಯೋಕೆ ಆಗದೆ ನಾನು ಬೇಕೇ ಬೇಕು ಅಂತ ಹಠ ಮಾಡಿ ತೊಗೊಂಡಿದ್ದು 3 ಐಟಮು. ಬಟ್ ಅದರಲ್ಲಿ ಒಂದು ಐಟಮ್ ಏನಾಯ್ತಂದರೆ ನಾನು ತೊಗೊಂಬಂದಿದ್ದ ಐಟಮಲ್ಲಿ ಪ್ರೈಸ್ ಲೇಬಲ್ ಇರಲಿಲ್ಲ. ಬಿಲ್ಲಿಂಗ್ ಕೌಂಟ್ರಿಗೆ ಬಂದಾಗ ಗೊತ್ತಾಯ್ತು ನನಗೆ ಅದ್ರಲ್ಲಿ ನಾನು ಪ್ರೈಸ್ ಲೇಬಲ್ ಇಲ್ಲದೆ ಇರುವಂಥ ಪ್ರಾಡಕ್ಟ್ ತೊಗೊಂಡು ಬಂದಿದ್ದೀನಿ ಅಂತ. ಸೊ ಅನ್ಫಾರ್ಚುನೇಟ್ಲಿ ನಾನು ಅದೊಂದು ಪ್ರಾಡಕ್ಟ್ನ ಅಲ್ಲೇ ಬಿಟ್ಟು ಬರಬೇಕಾಯಿತು. ಬಿಲ್ಲಿಂಗ್ ಕೌಂಟರ್ವರೆಗೂ ತೊಗೊಂಡು ಬಂದು ಅಲ್ಲಿ ಬಿಟ್ಟು ಬರಬೇಕಾಯಿತು. ಬಟ್ 2 ಐಟಮ್ನ ನನ್ನ ಜೊತೆ ನಾನು ವಾಪಸ್ ಮನೆಗೆ ತೊಗೊಂಡು ಬಂದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ತುಂಬ ಖುಷಿ ಆಯಿತು. ಆ ಥರದ ಐಟಮ್ಸ್ನ ನನಗೆ ನೀವು ನೋಡಿದರೆ ನಾನು ಎಲ್ಲ ವೀಡಿಯೋದಲ್ಲಿ ತೋರಿಸ್ಬೇಕಾದ್ರೆ ಐಕ್ಯನ ನಿಮಗೆ ನಾನು ಮೋಸ್ಟ್ ಆಫ್ ದ ಕಡೆ ಎಲ್ಲೆಲ್ಲಿ ವಾಸ್ ಇದೆ ಫಾರ್ ಡೆಕೋರೇಟಿವ್ ಐಟಮ್ಸ್ ಇದೆ ಅಲ್ಲೇ ಜಾಸ್ತಿ ನಾನು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೆ, ಅದರ್ ದೆನ್ ಫರ್ನಿಚರ್ಸ್ ಅಥವಾ ಸಮ್ ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ಗಿಂತ. ಸೊ ನಾನು ತೊಗೊಂಡಿದ್ರೆ ನಂಗೆ ಫಾರ್ಮೋಸ್ಟ್ ಆಗಿ ನಂಗೆ ತುಂಬ ಇಷ್ಟ ಆಗಿದ್ದು ನಾನು ಫಸ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಅದು ಆ್ಯಕ್ಚುಲಿ ಲ್ಯಾಟಿನ್ ಅಂತ ಕರೀತಾರೆ. ಲ್ಯಾಟಿನ್ ಅಥವಾ ಲ್ಯಾಂಟಿನಾ ಏನಾದರೂ ಕರಿಬೋದು ಅಂತ ಅನ್ಕೋತೀನಿ. ನಾನೇ ಪ್ರಾಡಕ್ಟ್ ನೋಡ್ಬಿಡ್ತೀನಿ ಆ್ಯಕ್ಚುಲಿ ಏನು ಅಂತ. ಲ್ಯಾಂಟರ್ನ್ ಫಾರ್ ಟೀ ಲೈಟ್ ಅಂತ. ಟೀ ಲೈಟ್ಸ್ ಅಂದರೆ ಚಿಕ್ಕ ಚಿಕ್ಕದು ಕ್ಯಾಂಡಲ್ಸ್ ಥರ ಬರುತ್ತೆ ಅಂಥದನ್ನ ಇದ್ರೊಳಗಡೆಗೆ ಪ್ಲೇಸ್ ಮಾಡ್ಬೋದು ಒಂದೇ ಒಂದನ್ನು. ಸೊ ನಿಮಗೆ ಅದು ಆರೋಗಲ್ಲ, ಲೈಟ್ ಚೆನ್ನಾಗಿ ಕೊಡುತ್ತೆ ಅನ್ಸುತ್ತೆ. ನಾನು ಮುಂದಿನ ದಿನಗಳು ಇದನ್ನು ನಿಮಗೆ ತೋರಿಸ್ತೀನಿ ಸಹ ನಾನು ಹೇಗೆ ಯೂಸ್ ಮಾಡ್ತಿದ್ದೀನಿ ಇದನ್ನು ಅನ್ನೋದನ್ನು. ಫಸ್ಟ್ ಒನ್ ಇಸ್ ದಿಸ್ ಒನ್. ಟನ್. ಇದು ಲ್ಯಾಟಿನ್ ಅಂತ ಕರೀತಾರೆ. ಇದ್ರ ಒಳಗಡೆಗೆ ಒಂದು ಹಿಂಗೆ ಡೋರ್ ಓಪನ್ ಕೂಡ ಮಾಡ್ಬೋದು. ಇಲ್ಲೊಂದು ಈ ಥರ ಪ್ಲೇಟ್ ಥರ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸಿಂಗಲ್ ಕ್ಯಾಂಡಲ್ನ ಕೂಡ ಇಟ್ಟು ಬರ್ನ್ ಮಾಡ್ಬೋದು. ಸೊ ಕ್ಯಾಂಡಲ್ ಮೇಲೆ ತುಂಬ ಕ್ರೇಜ್ ಆಗಿರೋದ್ರಿಂದ ಕ್ಯಾಂಡಲ್ನ ಎಲ್ಲಿ ಹೆಂಗೆ ಯೂಸ್ ಮಾಡ್ಬೋದು ಅಂತಂತಾರೆ. ಆ ಥರದ್ದು ನಾನು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ನನಗೆ ತುಂಬ ಇಷ್ಟ ಆಯಿತು. ನೋಡಿದ ತಕ್ಷಣ ನಾನು ತೊಗೊಳ್ಲೇಬೇಕು ಅಂತ ಅನಿಸ್ಬಿಟ್ಟು ನಾನು ತೊಗೊಂಡೆ ಇದನ್ನು. ತುಂಬ ಕ್ಯೂಟಾಗಿದೆ ವೈಟಾಗಿ. ಇದರಲ್ಲಿ ಇನ್ನೊಂದು ಸ್ವಲ್ಪ ಹೈಟ್ ಆಗಿರೋದು ಮತ್ತು ಬ್ಲ್ಯಾಕ್ ಕಲರಲ್ಲಿ ತುಂಬ ಕ್ಲಾಸಿಕ್ ಆಗಿರೋವಂಥದ್ದು ಕೂಡ ಇತ್ತು. ಬಟ್ ನಾನು ಸದ್ಯಕ್ಕೆ ಇದು ಒಂದು ತೊಗೊಂಡು ಬಂದೆ. ಹತ್ತಿರ ಇರೋದ್ರಿಂದ ಮತ್ತೆ ಇನ್ನೊಂದು ಸತಿ ಹೋಗ್ತೀನಿ ಶಾಪಿಂಗ್ಗೆ ಅಂತ ಅಂದ್ಕೊಂಡಿದ್ದೀನಿ ಹೋಪ್ಫುಲಿ. ಇದ್ರ ಕಾಸ್ಟ್ ಬಂದು ಒಂದು ನಿಮಿಷ, ಪ್ರೀಮಿಯಂ ಸೈಜಲ್ಲಿದೆ ಇದು. ಆ್ಯಕ್ಚುಲಿ ಕಾಸ್ಟ್ ಬಂದು ನಾನು ಬಿಲ್ಲಿಂಗಲ್ಲೇ ನೋಡ್ಕೊಂಡು ಹೇಳಬೇಕು ನಿಮಗೆ. 299 ರೂಪೀಸು, ಅಪ್ರಾಕ್ಸ್ 300 ರೂಪೀಸ್ ಅಂತ ಅನ್ಕೊಬೋದು. 300 ರೂಪೀಸ್ಗೆ ಈ ಲ್ಯಾಂಟಿನ ನಾನು ಐಕ್ಯದಿಂದ ಪರ್ಚೇಸ್ ಮಾಡಿದೆ. ಧೂಳು ಆಗದಿರೋ ಥರ ನೋಡ್ಕೋಬೇಕು ಅಷ್ಟೇ ನೀವು. ಬೇಗ ಧೂಳು ಆಗಿಬಿಡುತ್ತೆ ವೈಟ್ ಆಗಿರೋದ್ರಿಂದ. ಆಮೇಲೆ ನಾನು ಇನ್ನೊಂದು ತೊಗೊಂಡಿದ್ದೇನು ಅಂತಂದರೆ ಗ್ಲಾಸ್ದು. ನಾನು ಜೋಡಿ ತೊಗೋಬೇಕು ಅಂತ ಅಂದ್ಕೊಂಡೆ. ಬಟ್ ಒಂದನ್ನು ತೊಗೊಳ್ಳೋಣ ಈಗ ಸದ್ಯಕ್ಕೆ, ಮತ್ತೆ ಬರೋಣ ಇನ್ನೊಂದು ಸತಿ ಅಂತ ಅಂದ್ಕೊಂಡು ಹಾಗೆ ಬಂದುಬಿಟ್ಟೆ. ಇದು ಬಂದು ಫ್ಲವರ್ ವಾಸು. ಇದು ಗ್ಲಾಸ್ದು, ಫುಲ್ಲು ಗ್ಲಾಸ್ದು ಇದು ಫ್ಲವರ್ ವಾಸ್. ಇದಕ್ಕೆ ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಸೇರಿಕೊಂಡು ಸಹ ಇತ್ತು. ಬಟ್ ನಾನು ಆ ಫ್ಲವರ್ ತೊಗೊಂಡು ಬರಲಿಲ್ಲ. ಬಿಕಾಸ್ ಐ ಥಾಟ್ ನ್ಯಾಚುರಲ್ ಫ್ಲವರ್ಸ್ನ ಇಡ್ಬೋದು, ಬೇಡ ಆರ್ಟಿಫಿಷಿಯಲ್ ಫ್ಲವರ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಾನು ತೊಗೊಂಡು ಬರಲಿಲ್ಲ. ಇದರೊಳಗಡೆ ಈ ಥರ ಇಲ್ಲಿ ಫ್ಲವರ್ನ ಹಾಕಿಡ್ಬೋದು ಅಥವಾ ಬ್ರಷು ಪೆನ್ ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಆ ಥರ ಇದರಲ್ಲಿ ಡೈ ಕೂಡ ಮಾಡ್ಬೋದು ಅಂತ ಅನ್ಕೋತೀನಿ ನಾನು. ಇದ್ರ ಕಾಸ್ಟ್ ಬಂದು 99 ರೂಪೀಸು, ಜಸ್ಟ್ 99 ರೂಪೀಸು. ಮತ್ತು ಫ್ಲವರ್ ಕೂಡ ಇದ್ರ ಜೊತೆಗೆ ಒಂದು ಪ್ಲಾಸ್ಟಿಕ್ದು ವೈಟ್ ಕಲರ್ ರೋಸ್ದು ಫ್ಲವರ್ ಇಟ್ಟಿದ್ರು, ಅದು ಕೂಡ 99 ರೂಪೀಸು. ಸೊ 200 ರೂಪೀಸ್ಗೆ ನಿಮಗೆ 2 ಪ್ರಾಡಕ್ಟ್ ಬರ್ತಾಯಿತ್ತು. ಬಟ್ ನಾನು ಇದು ಒಂದೇ ಒಂದು ವಾಸ್ ತೊಗೊಂಡೆ. ಟು ಬಿ ಫ್ರ್ಯಾಂಕ್ ನಂಗೆ ತುಂಬ ಇಷ್ಟ ಆಯಿತು ಇದು, ಅದಕ್ಕೋಸ್ಕರ ನಾನು ತೊಗೊಂಡೆ. ಇದಕ್ಕಿಂತ ಜಾಸ್ತಿ ನನಗೆ ಇದು ಇಷ್ಟ ಆಯಿತು.
ಸೊ ಐ ಜಸ್ಟ್ ಟುಕ್ ಇದೆರಡು ಮಾತ್ರ ನಾನು ತೊಗೊಳಕ್ಕಾಗಿದ್ದು. ಅಲ್ಲಿ ನಾನು ತುಂಬ ಕಡೆ ನನ್ನ ಕಣ್ಗಳು ಹೋಗ್ತಾ ಇದ್ವು, ಬಟ್ ನನ್ನ ಹಸ್ಬೆಂಡ್ ನನ್ನ ಎಲ್ಲ ಕಡೆಯಿಂದ ಡ್ರ್ಯಾಗ್ ಮಾಡಿ ಕರ್ಕೊಂಬರ್ತಾ ಇದ್ರು. ನೀವು ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಯಾರು ಇನ್ನೂ ಐಕ್ಯಾ ಹಾಲ್ದು ಅಥವಾ ಐಕ್ಯಾ ಟೂರ್ದು ಯಾರು ಇನ್ನೂ ವಿಡಿಯೋ ನೋಡಿಲ್ಲ ಅವ್ರಿಗೆ ನಾನು ಐ ಬಟನಲ್ಲಿ ಲಿಂಕ್ ಕೊಡ್ತೀನಿ, ಪ್ಲೀಸ್ ಹೋಗಿ ನೋಡಿ. ಹಾಗೆ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಅಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನು. ನಿಮಗೆ ಟೈಮ್ ಆದಾಗ ಅಥವಾ ನೀವು ಫ್ರೀ ಮಾಡಿಕೊಂಡು ಐಕ್ಯಾಗೆ ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಬನ್ನಿ. ಆ್ಯಂಡ್ ಹೇಳಿದಾಗೆ ಇಲ್ಲಿ ಐ ಬಟನಲ್ಲಿ ಲಿಂಕ್ ಕೂಡ ಕೊಡ್ತೀನಿ. ಆ್ಯಂಡ್ ಇದೆರಡು ನಾನು ಐಕ್ಯಾದಲ್ಲಿ ತೊಗೊಂಡಿದ್ದಂಥ ಐಟಮ್ಸು. ನನಗಿನ್ನೂ ತೊಗೋಬೇಕು ಅಂತ ತುಂಬಾ ಬಕೆಟ್ ಲಿಸ್ಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಥ್ಯಾಂಕ್ಫುಲಿ ಅಥವಾ ದೇವ್ರ ದಯದಿಂದ ನಾನು ಆದಷ್ಟು ಬೇಗ ಮತ್ತೆ ಐಕ್ಯಾಗೆ ಹೋಗ್ತೀನಿ ಇನ್ನೊಂದು ಸತಿ ಅಂತ ಅನ್ಕೋತೀನಿ. ಅಲ್ಲಿ ಮತ್ತೆ ನಾನು ಏನೇನು ಪರ್ಚೇಸ್ ಮಾಡ್ತೀನಿ ಅದನ್ನು ಪಿನ್ ಟು ಪಿನ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.